ಸರ್ ಈಗ ನೀವ್ ಏನಾರ ಅನ್ಕೋಬಹುದು ಬೈದ್ರು ಅವಮಾನ ಆಯ್ತು ಅಂತ, ನನಗೆ ಆಗೇ ಇಲ್ಲ ಸರ್, ಅವಮಾನನೇ ಆಗಿಲ್ಲ ಸರ್. ಇವತ್ತು ನಂಬರ್ 1 TRP ವೈರಲ್ ಸ್ಟಾರ್, TRP ಕಿಂಗ್, ಸೋಷಿಯಲ್ ಮೀಡಿಯಲ್ಲಿ ವಿನ್ನರ್ದು ಅಷ್ಟು ಬರ್ತಾ ಇಲ್ಲ ಸರ್. ಆನ್ ಮಾಡಿದ್ರೆ ಸುದೀಪ್ ಸರ್ ಹೇಳಿದ್ರಂತೆ ಬೆಳಿಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಮೆಸೇಜ್ ನೋಡ್ತಾ ಇದ್ದೆ, ಇವಾಗ ಆನ್ ಮಾಡಿದ್ರೆ ಸರ ಪಟಾಕಿ ತರ ಬರೀ ಅವಂದೇ ಬರ್ತದಲ್ಲೋ ಅಂತ. ಆಮೇಲೆ ಬಿಗ್ ಬಾಸ್ ಫಿನಾಲೆ ದಿನ ಸುದೀಪ್ ಸರ್ 18 ಸಲ ನನ್ನನ್ನು ಮಾತ್ರ ಯಾಕೆ ಮಾತಾಡಿಸ್ತಾರೆ ಸರ್? ಈಗ ಯಾರು ಬೆಳಿತಾ ಇದ್ರೆ ತಾನೇ ಅಲ್ಲೇ ಹೋಗುತ್ತದು ಕಣ್ಣು. ಇನ್ನು ಮಿಕ್ಕದವ್ರು ಯಾಕೆ ಸೈಡ್ ಆಕ್ಟರ್ಗಳ ತರ ಒಬ್ರು ಮಾತಾಡಿಸ್ಲಿಲ್ಲ ಸರ್? ಒಬ್ರು ಯಾಕೆ ಹೈಲೈಟ್ ಆಗ್ತಾ ಇಲ್ಲ? ಈಗ ಅಷ್ಟು ಜನ ಆಚೆ ಬಂದ್ರು, ಎಲ್ಲ ಸೈಡ್ ಆಕ್ಟರ್ ತರ ಅಲ್ಲೇ ಸೈಡ್ಗೆ ಹೊಟ್ಟೋದ್ರು. ಯಾರು ನೀವೇ ಸಾಕ್ಷಿ ಹೇಳಿ, ಯಾರು ಈಗ ಲೈಮ್ ಲೈಟ್ ಅಲ್ಲಿ ಇದಾರೆ ಸರ್? 3 ಪಿಕ್ಚರ್ ಹೀರೋ ಮಾಡ್ತಾ ಇದ್ದೀನಿ, 2 ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದೀನಿ, 1 ಸೀರಿಯಲ್ ಕೇಳಿದ್ದಾರೆ, ಅದು ಒಪ್ಕೊಳ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಹೋಗ್ಬಿಟ್ರೆ ಡೈಲಿ ಇದಾಗ್ಬಿಡುತ್ತೆ ಅಂತ. ಈಗ 3 ಪಿಕ್ಚರ್ ಅಲ್ಲಿ ಸೋಮವಾರ ಬಂದು ಫೋಟೋ ಶೂಟ್ ನಂದು. ಓಕೆ, ಇದಕ್ಕೆ ಈ ಪ್ರಶ್ನೆಗೆ ಮತ್ತೆ ಬರ್ತೀನಿ. ಅಂದ್ರೆ ಹರ್ಷನ್ನ ಇಂಟ್ರೊಡ್ಯೂಸ್ ಮಾಡೋದಾದ್ರೆ ಸೊ ಎಲ್ಲಿಂದ, ಕನ್ನಡದಿಂದ ಮಾಡ್ತೀರಾ ಅಥವಾ ಯಾವ ಬೇರೆ ಭಾಷೆಯಿಂದ ಇಂಟ್ರೊಡ್ಯೂಸ್ ಮಾಡ್ತೀರಾ, ಹೇಗೆ ಅಂತ? ಸರ್ ಈಗ ಅವನು ಫೇಲ್ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ. ಹಂಗನ್ಬಿಟ್ಟು ನಾವು ಫೇಲ್ ಆಗ್ಲಿ ಅಂತಾನೆ ಹಂಗ ಅನ್ಕೋಬಿಡಿ. ಚೆನ್ನಾಗಿ ಓದ್ತಾ ಇದ್ದಾನೆ. ಮೀನಿಂಗ್ ಏನಂದ್ರೆ, ಈಗ ಓದ್ತಾ ಇದ್ದಾಗ ಬಿಡಿಸಿ ಮಾಡಿದ್ರೆ ಅವನ ಕಾಲೇಜ್ ಲೈಫ್ ಹಾಳು ಮಾಡ್ದಂಗೆ. ಅದರಿಂದ ಅವ್ನು ಫುಲ್ ಪಾಸ್ ಆಗೇ ಆಗ್ತಾನೆ, ಡಿಗ್ರಿ ಮುಗಿಯುತ್ತೆ, ಅಲ್ಲಿವರೆಗೂ ಅವ್ನು ಎಲ್ಲೂ ಕಳ್ಸಲ್ಲ. ಈಗಾಗ್ಲೇ ಅವ್ನಿಗೆ 5 ಪಿಕ್ಚರ್ ಬಂದಿದೆ, ಹಂಗೂ ಕಳ್ಸಿಲ್ಲ. ಅವನಿಗೆ ಬಂದು ಡಿಗ್ರಿ ಆಗ್ತಿದ್ದಂಗೆನೆ ಅನುಪಮ್ ಕೇರ್ದು ಬಾಂಬೆಲಿ ಟ್ರೈನಿಂಗ್ ಕಳಿಸ್ಬೇಕಂತ ಒಂದು ಅನ್ಕೊಂಡಿದೀನಿ. ಇನ್ನೊಂದು ಹನುಮಂತ್ ನಗರ ಅಲ್ಲಿ ಎಲ್ಲ ಅಷ್ಟು ದೂರ ಯಾಕೆ ಕಳಿಸ್ತೀಯಾ, ಇಲ್ಲಿ ಕಳಿಸು ಅಂತ ಹೇಳ್ತಾ ಇದ್ದಾರೆ. ಅದು ನಂಬರ್ 1 ಇದೆಯಂತೆ, ಯಾರೋ ಲೇಡಿ ಅಂತೆ ಅಲ್ಲಿ ಆ್ಯಕ್ಟಿಂಗ್ ಸ್ಕೂಲ್ ನಡೆಸೋದು, ಯಾರೋ ದೊಡ್ಡ ಇವ್ರ ಮಗಳಂತೆ, ನಂಗೆ ಗೊತ್ತಿಲ್ಲ, ಅದೆಲ್ಲ ಅಡ್ರೆಸ್ ತೊಗೊತಾ ಇದ್ದೀನಿ. ಅಲ್ಲಿಗೆ ಸೇರಿಸು, ಇಲ್ಲೇ ಇರ್ತಾನೆ, ಅಲ್ಲೋದ್ರೆ ನೀನು ಜೊತೆಲಿ ಬಾಲ ಹೋಗ್ಬೇಕಾದ್ರೆ ನನ್ನ ಮಗ ಅವ್ನು ಅನ್ಬಿಟ್ಟಿರಲ್ಲ. ಅಲ್ಲೋದ್ರೂ ಅವ್ನೊಬ್ಬನೇ ಇರೋಕ್ಕಾಗಲ್ಲ, 6 ತಿಂಗಳು 8 ತಿಂಗಳು ಎಷ್ಟು ಕೋರ್ಸ್ ಇರುತ್ತೆ, ಅವ್ನು ಇಲ್ಲಿ ಇರೋಕ್ಕಾಗಲ್ಲ, ನಾನು ಹೋಗ್ಲೇಬೇಕಲ್ಲಿ. ಆಮೇಲೆ ನಂದು ಇಲ್ಲಿದ್ದ ಕೆಲಸ ಎಲ್ಲ ಹಾಳಾಗೋಗುತ್ತೆ. ಆ ಕಾರಣದಿಂದ ಇಲ್ಲೇ ಹಾಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಂದರೆ ಇನ್ನೂ ನಾನು ಡಿಸೈಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಚಿಕ್ಕವನಿಂದ ಅನುಪಮ್ ಕೇರ್ದಕ್ಕೆ ಅವನು ಡಿಗ್ರಿ ಆದಮೇಲೆ ಅಲ್ಲಿ ಹಾಕ್ಬಿಟ್ಟು ಟ್ರೈನ್ ಮಾಡಿ ಆಮೇಲೆ ಲಾಂಚ್ ಮಾಡಬೇಕು, ಹೈ ಬಜೆಟಲ್ಲಿ ಲಾಂಚ್ ಮಾಡಬೇಕಂತ. ಅದನ್ನು ಬಂದು ಕನ್ನಡ, ತೆಲುಗು, ಹಿಂದಿ 3 ಭಾಷೆಯಲ್ಲಿ ಹೈ ಬಜೆಟ್ ಮೂವಿಲೇ ಮಾಡಿಸೋದು. ಲೋ ಬಜೆಟ್ 10 ಕೋಟಿ ಒಳಗಡೆದಕ್ಕೆ ಮಾಡಿಸೋದೇ ಇಲ್ಲ, 10 ಕೋಟಿ ಮೇಲ್ಗಡೆದೇ ತುಂಬ ಹೈ ಬಜೆಟೇ ಇರಬೇಕು. ಅಂಥದ್ದು ಮಾತ್ರ ಒಂದು ಲಾಂಚೇ ಯಾವ ಲೆಕ್ಕಕ್ಕೆ ಇರಬೇಕಂದ್ರೆ 1 ಮೂವಿಲೇ ಹಿಟ್ ಆಗಬೇಕು, ಫಸ್ಟ್ ಮೂವಿನೇ ಹಿಟ್ ಆಗಬೇಕು. ಆ ಥರ ಸ್ಟೋರಿ, ಆ ಥರ. ನನಗೆ ಬಾಂಬೆಲ್ ಪ್ರೊಡ್ಯೂಸರ್ ಇದ್ದಾರೆ, ನಾನು ದುಡ್ಡು ಹಾಕ್ತೀನಿ ಅಂತ ನನ್ನನ್ನು ಕ್ವಶನ್ ಕೇಳಬೇಡಿ, ನಾನು ಮುಟ್ಟಾಳ ಅಲ್ಲ, ನಾನು ಹಾಕಲ್ಲ. ಯಾಕಂದ್ರೆ ನಾ ಫಿಲಿಮ್ ಲ್ಯಾಂಡ್ ನೋಡಿ ಅರ್ಧಿ ಕುಡಿದು ಬಿಟ್ಟಿದ್ದೀನಿ. ಬಾಂಬೆಲಿ ಅವನಿಗೆ ದುಡ್ಡು ಹಾಕೋ ಪ್ರೊಡ್ಯೂಸರ್ ರೆಡಿ ಇದ್ದಾರೆ, ಆದರೆ ಇನ್ನು 3 ವರ್ಷ ಅವ್ರಿಗೂ ಕಾಯಕ್ಕೆ ಹೇಳಿದ್ದೀನಿ. ಲಾಂಚಿಂಗ್ ಕನ್ನಡದಿಂದ ಇರುತ್ತೆ ಅಂತ ನಾನು ಕೇಳ್ತಿದ್ದೀನಿ. ಕನ್ನಡನೇ ಮಾಡೋದು ಸರ್, ಕನ್ನಡ, ತೆಲುಗು, ಹಿಂದಿ 3 ಭಾಷೆಯಲ್ಲಿ ಮಾಡ್ತೀನಿ. 3 ಭಾಷೆ. ಯಾಕಂದ್ರೆ ಅವನು ಹಿಂದಿ ತರ ಇದ್ದಾನೆ ಅಂತ ಎಲ್ಲರೂ ಹೇಳ್ತಾರೆ, ಲುಕ್ಸ್ ಎಲ್ಲ ಒಂದು ನಾರ್ತಿ ತರ ಇದ್ದಾನೆ, ಒಂಥರ ಗತ್ತಿದೆ ಅಂತ. ನಂಗೆ ಋತಿಕ್ ರೋಷನ್ ನನ್ನ ಫ್ಯಾನು. ಋತಿಕ್ ರೋಷನ್ ನಾನ್ ಫ್ಯಾನು, ಅಯ್ಯೋ ಮಿಸ್ಟೇಕ್ ಇದು. ನಾನು ಅವನ್ ತರ ಇಷ್ಟ, ಅವನ್ ತರ ಸ್ಟೈಲಿಶ್ ಆಗಿ ಅವನ್ನ ಲಾಂಚ್ ಮಾಡಬೇಕು ಅಂತ. ಆದ್ರಿಂದ 3 ಭಾಷೆ, ಅದರಲ್ಲಿ ತೆಲುಗು ಬಜಾರ್ ತುಂಬಾ ಚೆನ್ನಾಗಿದೆ, ಹಿಂದಿ ಆಮೇಲೆ ಕನ್ನಡ. ಆದ್ರೆ ಕನ್ನಡದಲ್ಲೇ ಮಾಡಿ 3 ಭಾಷೆಯಲ್ಲಿ ಮಾಡಿ ಅದನ್ನ. ಯಾಕಂದ್ರೆ ಬಾಂಬೆ ಪ್ರೊಡ್ಯೂಸರ್ ಇರೋದ್ರಿಂದ ಅವರು ಹಿಂದಿ ಬೇಕು ಅವ್ರಿಗೆ, ನನಗೆ ಕನ್ನಡ ಬೇಕು. ಆಮೇಲೆ ತೆಲುಗುಲು ನನಗೊಂಚೂರು ಲಿಂಕ್ ಇದೆ, ಅಲ್ಲೂ ನನಗೆ ಆಗತ್ತೆ ಸ್ವಲ್ಪ ಏನೋ. ಅದರಿಂದ 3 ಭಾಷೆಲೂ ಮಾಡೋಣ. 3 ಭಾಷೆ ಅಂದ್ರೆ ಈಗ ಟ್ರೆಂಡಿ ಪ್ರಕಾರ ಹೇಳ್ಬೇಕಂದ್ರೆ ಪ್ಯಾನ್ ಇಂಡಿಯಾ ಅಂದ್ರೆ ಬೇರೆ ಭಾಷೆ ಇರಲ್ಲ, 3 ಭಾಷೆ. ಹಾಗಾದ್ರೆ ನಿಮ್ ವಿಚಾರಕ್ಕೆ ಬರೋದಾದ್ರೆ ಸರ್, ಇವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನೀವು ವೈರಲ್ ಸ್ಟಾರು, ಹೌದು, ಹಾಗಿರೋದ್ರಿಂದ ಸೊ ನಿಮ್ಗೆ ಸಿನಿಮಾ ಆಫರ್ಗಳು ಯಾವ ತರ ಬರ್ತಿದೆ? ನೀವು ಹೀರೋ ಆಗಿ ಏನಾದ್ರು ಮಾಡ್ತಿದ್ದೀರಾ, ಹೇಗೆ? ಸರ್, ಗುರು ಮೂರ್ತಿ ಅಂತ ಪ್ರಿಯಾಂಕಾ ಮೇಡಮ್ ಅವ್ರದ್ದು ಪೊಲೀಸ್ ಕ್ಯಾರೆಕ್ಟರ್ದು ಒಂದು ಮೂವಿ ಮಾಡಿದ್ರು, ಅದು ರೀಸೆಂಟ್ ಆಗಿ ರಿಲೀಸ್ ಆಗಿತ್ತು, ನಿಮ್ಗೂ ಗೊತ್ತಿರಬಹುದು. ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವ್ರದ್ದು. ಅವ್ರ ಜೊತೆನೆ ಇವಾಗ ಇನ್ನೊಂದು ಮೂವಿ ಗುರುಮೂರ್ತಿ ಸರ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಿಯಾಂಕಾ ಮೇಡಮ್ ಅವ್ರ ಗಂಡನ ಪಾತ್ರ, ಪ್ಲಸ್ ನನ್ಗೊಂದು ಕೀಪು ಇರುತ್ತೆ, ಪ್ಲಸ್ ನನಗೆ ಪ್ರಿಯಾಂಕಾ ಮೇಡಮ್ ಅವ್ರಿಗೆ ಒಂದು ಮಗು ಇರುತ್ತೆ. ಆ ಮಗು ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರೋಗಿ ದೆವ್ವ ಆಗ್ಬಿಡುತ್ತೆ ಸತ್ ಮೇಲೆ. ಆ ತರ ಸ್ಟೋರಿ ಫುಲ್ ಹೇಳಂಗಿಲ್ಲ. ಆ ತರ ಒಂದು ಇದರಲ್ಲಿ ನಾನು ಮಿಸಸ್ಗೆ ಹೊಡಿತಾ ಇರ್ತೀನಿ, ಬಡಿತಾ ಇರ್ತೀನಿ, ಚೆನ್ನಾಗಿ ನೋಡ್ಕೊಳಲ್ಲ, ಕೀಪ್ನ ಚೆನ್ನಾಗಿ ನೋಡ್ಕೊತಾ ಇರ್ತೀನಿ. ಆ ತರ ಸ್ಟೋರಿ ಅದ್ರಲ್ಲಿ ಒಂದು ಮಾಡ್ತಾ ಇದ್ದೀನಿ. ಅದು ಬಿಟ್ಟು ನವೀನ್ ಅಂತ ನಾನು ಇಬ್ರು ಹೀರೋ, ಅದು ಗುರುಮೂರ್ತಿ ಸರ್ ಡೈರೆಕ್ಟರ್, ಅದಕ್ಕೆ ಬಂದು ಆಂಧ್ರ ಅವರು ಪ್ರೊಡ್ಯೂಸರ್. ಅದ್ರದ್ದು ಬಂದು ಸೋಮವಾರ ಅಂದ್ರೆ ನಿನ್ನೆ ಅವ್ರೇನೋ ಕ್ಯಾಮ್ರಾಮನ್ ಏನೋ ಇದಾಯಿತು ಅಂತ ಪೋಸ್ಟ್ರದ್ದು ಫೋಟೋಶೂಟು, ಅದಾಗ್ತಿದ್ದಂಗೆ ಮುಹೂರ್ತ ಎಲ್ಲ ಇನ್ನೊಂದು ತಿಂಗಳೊಳಗೆ ಎಲ್ಲ ಆಗುತ್ತೆ. ಅದೊಂದು ಮೂವಿ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಇನ್ನೊಬ್ರು ಬೇರೆ ಯಾರೋ ಕೇಳಿದ್ದಾರೆ, ಅವ್ರದಲ್ಲೂ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಪ್ರಥಮ್ ಸರ್ರು ಅವ್ರದ್ರಲ್ಲಿ ಚಿಕ್ಕ ಪಾತ್ರ ಮಾಡೋದ್ರು. ಸರ್, ಇಲ್ಲಿ ಹೀರೋ ಮಾಡ್ತಾರೆ, ಒಂದು ಚಿಕ್ಕ ಪಾತ್ರ ಹೆಂಗೆ ಮಾಡಲಿ ಸರ್ ಅಂತ ಬಿಗ್ ಬಾಸ್ ಪ್ರಥಮ್ ಅವರು ಕೇಳಿದ್ರು, ಮಾಡಲೇಬೇಕು ಅಂತ. ಇಲ್ಲ ಸರ್ ಆಗಲ್ಲ ಅಂದೆ.
ಆ ಥರ ಒಂದೊಂದೇ ಬರ್ತಾನೆ ಇದೆ. ಅದು ಬಿಟ್ಟು ಆಲ್ಬಮ್ ಸಾಂಗು ಈ ನಿಮ್ಮ ಸುದ್ದಿ ಮನೆ ಕಡೆಯಿಂದನೇ ಇಸುಮುನೋ ಮ್ಯೂಸಿಕ್ಕೋ ಏನೋ ಇಶುಮು ಮ್ಯೂಸಿಕ್ಕೋ ಏನೋ ನಿಮ್ಮ ಕಡೆಯಿಂದನೇ ಅದೊಂದು ಆಲ್ಬಮ್ ಸಾಂಗು ಹೈ ಬಜೆಟಲ್ಲಿ ಫಸ್ಟ್ ಟೈಮ್ ನನಗೋಸ್ಕರ ಅಷ್ಟೊಂದು ಬಜೆಟ್ ಹಾಕಿ ಮಾಡ್ತಾ ಇದ್ದೀರಾ. ಅದರಲ್ಲೊಂದು ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಸುನಿಲ್ JK ಅಂತ ಕರೀತಾರೆ, ಮೈಸೂರವರು, ಇಂಜಿನಿಯರ್ ಆಗಿ ಅವರು ತುಳಸಿ ಧಾರಾವಾಹಿ, ರಮ್ಯಾದು, ಶಿವರಾಜ್ ಕುಮಾರ್ದೆಲ್ಲ ಮೂವಿ ತೆಗೆದಿದ್ದಾರೆ. ಅವ್ರು ಜಾಸ್ತಿ ಗುರುದತ್ ಸರ್ ಜೊತೆ ಇರ್ತಾರೆ. ಅವ್ರದ್ದು ಸೀರಿಯಲ್, ಅದು ಸುವರ್ಣ ಚಾನಲ್ ಯಾವುದೋ ಗೊತ್ತಿಲ್ಲ, ಅದರಲ್ಲೂ ಸೀರಿಯಲ್ಗೆ ಕಂಟಿನ್ಯೂಸ್ ಆಗಿರುತ್ತೆ ಅಂತ ಕೇಳಿದ್ರು. ನಾನು ಅದನ್ನೇ ಸ್ವಲ್ಪ ಯೋಚನೆ ಮಾಡ್ತೇನೆ, ಯಾಕಂದರೆ ಇಲ್ಲಿ ಮೂವಿಗೆ ಹೋದಾಗ ಅದು ಕಂಟಿನ್ಯೂಸ್ ಆಗಿಬಿಟ್ರೆ ಇಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಅದನ್ನು ಹಂಗೆ ಪೆಂಡಿಂಗ್ ಇಟ್ಟಿದ್ದೀನಿ.